ತಾನೇ? ಗತಿ ನಿನ್ ಕಂಡು ಬಿದ್ಬಿಟ್ನಾ? ಆಯ್ತು, ಇವತ್ತು ನನ್ ತಿಥಿ. ಯಾಕಯ್ಯ ನನ್ ಕಂಡ್ರೆ ಅಷ್ಟೊಂದು ಹೆದರ್ಕೋತೀಯ? ನಾನೇನ್ ಕರಡಿನ, ಸಿಂಹನ, ವೀರಪ್ಪನ, ಇಲ್ಲ ಚಂದ್ರಸ್ವಾಮಿನ? ಅವ್ರೆಲ್ಲರಿಗಿಂತ ಡೇಂಜರ್ ಅಪ್ಪ ನೀನು. ಅರೆ ಅಂತದೇನಯ್ಯ ಮಾಡಿದೀನಿ ನಾನು? ಸುಮ್ನೆ ಯಾಕೆ ನನ್ ಮೇಲೆ ಅಪವಾದ ಹೊರಿಸ್ತೀಯ? ನೋಡಯ್ಯ, ಬೆಟ್ಟಿಂಗ್ಸ್ ಕಟ್ಟೋದ್ರಲ್ಲಿ ಭರ್ಜರಿ ಗಂಡು ನೀನು. ಯಾರನ್ ಬೇಕಾದ್ರೂ ಸುಲಭವಾಗಿ ಸೋಲ್ಸಿ ಗೆಲುವಿನ ಸರ್ದಾರ ಆಗ್ಬಿಡ್ತೀಯ. ಇದ್ ಬದ್ದಿದ್ದೆಲ್ಲ ಕೇಳ್ಕೊಂಡು ನಾವು ಮನೆಗೆ ಹೋಗಿ ಹೆಂಡತಿರ ಹತ್ರ ಉಗಿಸ್ಕೋಬೇಕು. ಯಾಕಪ್ಪ ಬೇಕು? ಸರಿ ಬಿಡಯ್ಯ, ನನ್ನಿಂದ ನಿನಗೆ ಯಾಕೆ ತೊಂದ್ರೆ? ಇನ್ಮೇಲೆ ಯಾರ ಜೊತೆನೂ ಬೆಟ್ಟಿಂಗ್ಸ್ ಕಟ್ಟಲ್ಲ ಅಂತ ರಾಜಿ ಆಗ್ಬಿಡ್ತೀನಿ. ನಿಜವಾಗ್ಲು? ಹೌದಮ್ಮ. ಅಬ್ಬಾ, ನಾಳೆನೆ ಜಾಜಿ ಮಲ್ಲಿಗೆ ಹೂವಿನ ಹಾರ ಹಾಕಿಸ್ಬಿಡ್ತೀನಪ್ಪ ಗಣೇಶನ್ಗೆ. ಹೌದಾ? ಆ ಖುಷಿಗೆ 1/2 ಕಾಫಿ ಕುಡಿಯೋಣ. ಬಿಲ್ಲು? ಬಿಲ್ ತಾನೆ, ತಗೊಳ್ಳ 50 rupees. ನೀನೇ ಬಿಲ್ ಕೊಡಯ್ಯ. ಏನು ಇದು? ಕಮಾನ್, ಟೋಪಿ ಕರೆಕ್ಟ್ ಆಗಿದೆ. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ನಮಸ್ಕಾರ ತಂಗಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಮಸ್ಕಾರ ಅಣ್ಣ. ನಮಸ್ಕಾರ. ಓ ಅಣ್ಣಂದ್ರ ನಮಸ್ಕಾರ. ನಮಸ್ಕಾರ ಅಣ್ಣ. ನಮಸ್ಕಾರ. ಓ ಅಕ್ಕಂದ್ರ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಮಸ್ಕಾರ. ಪರವಾಗಿಲ್ಲ ಅಣ್ಣ. ಕಾಲಿಗೆ ಬೀಳ್ತೀನಿ ಅಣ್ಣ, ಈ ಬಡ ನೋಟಿ ಮೇಲೆ ಹೊಡಿಬೇಡ ಅಣ್ಣ. ಹೆದರ್ಕೋಬೇಡ ಅಣ್ಣ, ಧೈರ್ಯವಾಗಿರು. ಒಂದು ವೇಳೆ ನಿನ್ನ ಹಳೆ ಎಕ್ಕಡ ತಗೊಂಡು ನನ್ನ ಕೆನ್ನೆ ಮೇಲೆ ಪಟ 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 ಅಂತ ಹೊಡೆದ್ರು ನನಗೆ ಕೋಪ ಬರಲ್ಲ ಅಣ್ಣ. ಬನ್ನಿ. ಅಲ್ಲ, ಕಾಫಿ ಮೈ ಮೇಲೆ ಬಿದ್ರು ಕೋಪ ಬರಲ್ಲ ಅಂತಾರಲ್ಲ, ಈ ಪ್ರಪಂಚದಲ್ಲಿ ಇಂಥವ್ರು ಇದಾರ? ಅಲ್ಲ ಗುರು, ಅವನು ಹೇಳಿ ಕೇಳಿ MLA. ನಿಜವಾಗ್ಲು ಅವನು ಕೋಪ ಅನ್ನೋದ್ರ ಅರ್ಥನೇ ಗೊತ್ತಿಲ್ಲ. ಆಯ್ತು ಕಣ, ಅವನು ಎದ್ವಾ ತದ್ವಾ ಕೋಪ ಮಾಡ್ಕೊಂಡು ತಲೆ ಎಲ್ಲ ಕೆರ್ಕೊಂಡು ಮೈ ಮೇಲಿರೋ ಬಟ್ಟೆ ಎಲ್ಲ ಹರ್ಕೊಂಡು ಹುಚ್ಚ ಆಗೋ ಹಾಗೆ ಮಾಡ್ತೀನಿ. ಸಾಧ್ಯನೇ ಇಲ್ಲ ಗುರು. ಎಷ್ಟು ಬೆಟ್ಸು? 1000 rupees ಬೆಟ್ಸ್. ಡನ್. ನಮಸ್ಕಾರ ಅಣ್ಣ. ಚೆನ್ನಾಗಿದ್ಯಾ ಅಣ್ಣ? ಚೆನ್ನಾಗಿದ್ದೀನಿ ಸರ್. ಸಂಜೀವಣ್ಣ ಚೆನ್ನಾಗಿದ್ದಾರೆ ಅಣ್ಣ? ಚೆನ್ನಾಗಿದ್ದಾರೆ ಸರ್. ಒಂದ್ 4 ಕಾಫಿ ತಗೊಂಬ ಅಣ್ಣ. ಆಯ್ತು ಸರ್. ನಮಸ್ಕಾರ ಸರ್. ನಮಸ್ಕಾರ ಅಣ್ಣ. ಅಣ್ಣಂಗೆ ಜಾಗ ಕೊಡು. ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಂಡ. ನನ್ನಿಂದ ಏನಾಗ್ಬೇಕಾಗಿತ್ತು ಅಣ್ಣ? ನಾನ್ ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕಾಗಿತ್ತು. ಹೇಳಣ್ಣ. ಆ ವಿಷಯ ಹೇಳಿದ್ರೆ ನಿಮ್ಗೆ ಕೋಪ ಬರುತ್ತೆ ಸರ್. ಕೋಪ ನನಗೆ ಖಂಡಿತ ಬರಲ್ಲ ಅಣ್ಣ. ನಿಮಗ್ ಖಂಡಿತವಾಗ್ಲೂ ಕೋಪ ಬರಲ್ವಾ ಸರ್? ನನ್ನ ಆಣೆಗೂ, ನಮ್ಮ ಅಪ್ಪನ ಆಣೆಗೂ, ನಮ್ಮ ಪಕ್ಷದ ಮೇಲೆ ಆಣೆಗೂ ನನ್ ಕೋಪ ಬರಲ್ಲ ಅಣ್ಣ. ನೀನ್ ಧೈರ್ಯವಾಗಿ ಹೇಳಣ್ಣ. ಸರಿ ಸರ್, ನೀವ್ ಇಷ್ಟೊಂದು ಹೇಳಿದ್ಮೇಲೆ ನಾನು ನಿಜವಾಗ್ಲೂ ಹೇಳ್ತೀನಿ. ಸರ್, ನಿಮಗ್ ಕೋಪ ಬರ್ತಾ ಇದೆ ಸರ್? ಅಯ್ಯೋ, ನನಗ್ ಕೋಪ ಬರಲ್ಲ ಅಣ್ಣ. ನೋಡಿದ್ರ ದೇವರೊಳಗೆ ನಿಮ್ಗೆ ಕೋಪ ಬರ್ತಾ ಇದೆ ಸರ್? ಇಲ್ಲ ಅಣ್ಣ, ನನಗ್ ಕೋಪ ಬರಲ್ಲ ಅಣ್ಣ. ಇಲ್ಲ ಸರ್, ನಿಮಗ್ ಕೋಪ ಬರ್ತಾ ಇದೆ. ಆ ಕೋಪದಿಂದ ನಿಮ್ ಕೆನ್ನೆಗಳು, ತುಟಿಗಳು ಅದಿರ್ತಾ ಇದೆ. ನಿಮಗ್ ಕೋಪ ಬಂದಿದೆ ಅನ್ನೋಕೆ ನಿಮ್ ಮೂಗಿನ ಹೊಳ್ಳೆಗಳು ಹಾಗೆ ಅರಳ್ತಾ ಇದೆ. ನೋಡಿ ನೋಡಿ. ಇಲ್ಲ ಅಣ್ಣ, ನನಗ್ ಕೋಪ ಬರಲ್ಲ ಅಣ್ಣ. ಕೋಪ ಬಂದಿದೆ ಅಂತ ಹೇಳ್ತಿದ್ದೀನಿ. ಇಲ್ಲ ಅಣ್ಣ, ನನಗ್ ಕೋಪ ಬರಲ್ಲ ಅಣ್ಣ. ಇಲ್ಲ ಅಣ್ಣ, ನಿಮಗ್ ಕೋಪ ಬಂದಿದೆಯಣ್ಣ. ನೋ ರಮೇಶ, ನನ್ನ ಮುಖ ಸರಿಯಾಗಿ ನೋಡಿ ಹೇಳು. ನನಗೆ ಕೋಪ ಬಂದಿದೆಯೋ? ಸ್ವಲ್ಪ ಕೋಪ ಬಂದಿದೆ. ನೋಡಿದ್ರಾ? ನನ್ನ 35 ವರ್ಷ ಸರ್ವಿಸ್ ನಲ್ಲಿ ಒಂದು ಕ್ಷಣ ಕೋಪ ಮಾಡ್ಕೊಂಡಿಲ್ಲ ಕಣೋ. ಸಂಗಣ್ಣ, ನನ್ನ ಮುಖದಲ್ಲಿ ಸ್ವಲ್ಪ ಕೋಪ ಬಂದಿದ್ದೀನಾ? ಸ್ವಲ್ಪ ಅಲ್ಲ ಸರ್, ಜಾಸ್ತಿ ಬಂದಿದೆ. ನೋಡಿದ್ರಾ? ಇಲ್ಲ, ನನಗೆ ಕೋಪ ಬರೋದಿಲ್ಲ. ನೋಡಿ ಅಮ್ಮ, ಅಕ್ಕ, ತಂಗಿ, ತಾಯಿ ತಾಯಿ, ನಿಮ್ಮ ಮುಖ ನೋಡಿ, ಸರಿಯಾಗಿ ನೋಡಿ ಹೇಳಿ. ಈ ಮುಖದಲ್ಲಿ ಕೋಪ ಬರ್ತಾ ಇದ್ಯಾ? ಕೋಪ ಎದ್ ಕಾಣ್ತಾ ಇದೆ ಸರ್. ನೋಡಿ ಅಣ್ಣ, ಕೋಪ ಇದೆ. ಕೋಪ ಇಲ್ಲ? ಇದೆ. ಕೋಪ ಇದೆ ಸರ್? ಇದೆ. ನಮಸ್ಕಾರ MLA ಸಾಹೇಬ್. ನಮಸ್ಕಾರ. ನಮಸ್ಕಾರ ಮ್ಯಾನೇಜರ್ ಅಣ್ಣ. ನೀವಾದ್ರೂ ಸರಿಯಾಗಿ ಹೇಳಿ, ನನ್ನ ಮುಖದಲ್ಲಿ ಕೋಪ ಇದೆಯಾ? ಕಮಾಂಡ್ ಟೆಲ್ ಮೀ. ಕೋಪದಿಂದ ನಿನ್ ಮುಖ ಟಮಟ ಅಂತಾರ ಕೆಂಪುಗಾಗ್ಬಿಟ್ಟಿದೆ ಅಣ್ಣ. ಇಲ್ಲ, ಕೋಪ ಬರಲ್ಲ, ಕೋಪ ಬರಲ್ಲ. ಕೋಪ ತಡ್ಕೊಳಕ್ಕಾಗದೆ ನಿಮ್ ಕೈ ಕಾಲೆಲ್ಲ ನಡುಗ್ತಾ ಇದೆ. ಕೋಪದಿಂದ ನೀವು ತುಟಿ ಕಚ್ತಾ ಇದ್ದೀರಾ. ನಿಮ್ BP ರೈಸ್ ಆಗಿದೆ. ಅದಕ್ಕೆ ನಾನು ವಿಷಯ ಹೇಳಲ್ಲ ಅಂತ ಹೇಳಿದೆ. ನಿಮ್ ಕೋಪ ಬಂದಿದೆ ಬಂದಿದೆ ಬಂದಿದೆ. ಬರಲ್ಲ, ಕೋಪ ಬರಲ್ಲ, 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 ಬರಲ್ಲ. ಪೂರಿ, ಉಪ್ಪಿಟ್ಟು, ಇಡ್ಲಿ, ವಡೆ. ಇವತ್ತಿಗೆ ಸಾಕು. ಸ್ವಾಮಿ, ಸ್ವಾಮಿ, ಕರ್ದ್ರೆ ಬಂದ್ರೆ ಸ್ವಾಮಿ, ಅಡಿಗೆ ಮನ್ಲಿ ನಮ್ಮಾಕಿ ನನಗೋಸ್ಕರ ಎಂತೆಂತ ತಿಂಡಿ ಮಾಡಿದಾಳ ಗೊತ್ತಾ? ಒಂದು ದಿವಸ ನಿನ್ ಹೆಂಡತಿ ಈ ತರ ಮಾಡಿದಾಳ? ನನ್ನ ಹೆಂಡತಿ ನಿಮ್ಗೆ ಯಾಕೆ ಮಾಡ್ತಾಳೆ ಯಜಮಾನ್ರೆ? ಅಯ್ಯೋ, ಬೆಕರ್ ಮುಂಡದೆ, ತಾನೇ ಬುದ್ಧಿವಂತ ಅಂತ ಮಾತಾಡ್ತಾನೆ, ತಲೆ ಹಾರತೆ. ಭುವನ, ನೀನ್ ಇದನ್ನೆಲ್ಲ ಅಲ್ಲಿ ಇಟ್ಬಿಟ್ರೆ ನಾನು ಪಟ್ಟ ಕುತ್ಕೊಂಡು ಬಾರಿಸ್ಬಿಡ್ತೀನಿ. ಅಪ್ಚಾರ ಅಪ್ಚಾರ, ಇದು ನಿಮ್ಗಲ್ರಿ, ಸ್ವಾಮಿಗೆ.
ನಿಜವಾಗ್ಲೂ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಮ್ಮ ಅವ್ರೆ. ನನಗೋಸ್ಕರ ಇಷ್ಟೊಂದು ತಿಂಡಿ ಮಾಡ್ಕೊ ಬಂದಿದ್ದೀರಾ? ನೀನಗಲ್ವೋ ಆ ಸ್ವಾಮಿಗೆ. ಸ್ವಾಮಿ ಕರೆದ್ರಮ್ಮ? ದ್ರವೆ ನಾನ್ ಕರೆದಿದ್ದು ಈ ಭಗವಂತನ. ಸ್ವಾಮಿ, ನಿನಗೋಸ್ಕರ ಇಡ್ಲಿ, ವಡೆ, ಪೂರಿ, ಉಪ್ಪಿಟ್ಟು ಎಲ್ಲ ಮಾಡಿದ್ದೀನಿ. ಇದನ್ನ ಸ್ವೀಕರಿಸಿ ನನ್ನನ್ನ ಕೃತಾರ್ಥಳಾಗಿ ಮಾಡಪ್ಪ. ಅಲ್ವೇ ಭವನ, ಎಲ್ರು ನೈವೇದ್ಯಕ್ಕೆ ಅಂತ ಸಕ್ಕರೆ ಪೊಂಗಲ್ಲು, ರವೆ ಪಾಯಸ, ರಸಾಯನ ಎಲ್ಲ ಮಾಡ್ತಾರೆ. ನೀನೇನು ಬಹಳ ವಿಚಿತ್ರವಾಗಿ ಮಾಡಿದ್ಯಲ್ಲ. ವಿಚಿತ್ರ ಅಲ್ಲ ರೀ, ವಿಭಿನ್ನ. ವಿಭಿನ್ನ? ಹೇಗೆ ಹೇಗೆ ಹೇಗೆ? ಈಗ ಎಲ್ಲಾರು ಮಾಡೋ ಒಂದೇ ತರ ತಿಂಡಿ ತಿಂದು ತಿಂದು ಆ ದೇವ್ರ ನಾಲ್ಗಿನೂ ಕೆಟ್ಟೋಗಿರುತ್ತೆ. ನಾವೆಲ್ಲರೂ ತಿನ್ನೋ ಹಾಗೆ ಖಾರವಾಗಿರೋದನ್ನ ದೇವರಿಗೆ ಅರ್ಪಣೆ ಮಾಡಿದ್ರೆ ರುಚಿ ರುಚಿಯಾಗಿ ನೈವೇದ್ಯ ಮಾಡೋ ಮಹಾನ್ ಭಕ್ತಿ ಅಂತ ಹೇಳಿ ಆ ದೇವ್ರು ನನ್ ಮೇಲೆ ಸ್ಪೆಷಲ್ ಕನ್ಸೆಷನ್ ತೋರಿಸ್ತಾರೆ ರೀ. ಹೇಗೆ ಹೇಗೆ? ದೇವ್ರು ಇಂಥ ಕಚಡನೆಲ್ಲ ತಿಂತಾನ? ಹೌದು ಅಮ್ಮವ್ರೆ, ಇಂಥ ಕಚಡನೆಲ್ಲ ಯಜಮಾನ್ರೆ ತಿನ್ನೋದು. ನಾನ್ ತಿನ್ನೋದನ್ನ ಕಚಡ ಅಂತೀಯ? ಲೋ ಸ್ವಾಮಿ, ತಪ್ಪು ಅಮ್ಮವ್ರೆ, ದೇವ್ರನ್ನ ಲೋ ಅಂತ ಕರಿಬಾರ್ದು. ಅಯ್ಯಯ್ಯೋ, ಇವಾಗ ಕರೆದಿದ್ ನಿನ್ನ. ಆ ಕರ್ಪೂರ ತಕ್ಕೊಡು. ದೇವ್ರಿ, ವಯಸ್ಸಿಗೆ ಬಂದಿರೋ ನನ್ ಮಗಳನ್ನ ನೀನೇ ಕಾಪಾಡಪ್ಪ. ಎಲ್ರೂ ಅವ್ರ ಕೋರಿಕೆ ಈಡೇರಿದ ಮೇಲೆ ನಿನಗ್ ಹರಕೆ ಸಲ್ಲಿಸ್ತಾರೆ. ಆದ್ರೆ ನಾನ್ ಹಾಗಲ್ಲ. ನನ್ ಕೋರಿಕೆ ಈಡೇರ್ಸು ಅಂತ ಅಡ್ವಾನ್ಸ್ ಆಗಿ ನಾನ್ ನಿನ್ಗೆ ಹರಕೆ ಸಲ್ಲಿಸ್ತೀನಿ. ಭೇಷ್ ಭೇಷ್, ಹೊಸ ಪದ್ಧತಿ ತುಂಬಾ ಚೆನ್ನಾಗಿದೆ. ಕೋರಿಕೆ ಏನು ಅಂತ ಹೇಳು. ಈ ಪ್ರೇಮ ವಿವಾಹಕ್ಕೆ ನಾನು ಡೆಡ್ ಅಗೇನ್ಸ್ಟ್ ಅಂತ ನಿಮಗ್ ಗೊತ್ತಲ್ಲ ಸ್ವಾಮಿ. ನನ್ ಮಗಳು ಈ ಲವ್ ಪವು ಅನ್ನೋ ಪ್ರೇಮ ಜಾಲಕ್ಕೆ ಸಿಕ್ಕಾಕೊಳ್ದೆ ನಾನಿಷ್ಟಪಡೋ ಹುಡುಗನ್ನೇ ಅವಳು ಇಷ್ಟಪಟ್ಟು ಮದುವೆ ಮಾಡ್ಕೊಳ್ಳೋ ಹಾಗೆ ಅವಳಿಗೆ ಸ್ಟ್ರಾಂಗ್ ಆಗಿ ಮನ್ಸ್ ಕೊಡಪ್ಪ. ಈ ನನ್ನ ಕೋರಿಕೆ ಈಡೇರಕ್ಕೋಸ್ಕರ ನಿನ್ನ ಗುಡಿ ಸುತ್ತ ನಮ್ಮ ಯಜಮಾನ್ರ ಕೈನಲ್ಲಿ 1,000 ಲಾಗದ ಪ್ರದಕ್ಷಿಣೆ ಹಾಕಿಸ್ತೀನಪ್ಪ. ಏನು? ನಾನು 1000 ಲಾಗದ ಪ್ರದಕ್ಷಿಣೆ ಹಾಕ್ಬೇಕಾ? ಆಗಲ್ಲ ಆಗಲ್ಲ. ಅರ್ಕೆ ಹೊತ್ತ ಮೇಲೆ ಆಗಲ್ಲ ಅನ್ಬಾರ್ದು ಯಜಮಾನ್ರೆ, ಅಲ್ವಮ್ಮ? ಹೌದೌದು ಹೌದು. ಏನು ಹೌದು? ಲಾಗದ ಪ್ರದಕ್ಷಿಣೆ ಹಾಕ್ಬೇಕಾಗಿರೋದು ನಾನು. 4 ಪ್ರದಕ್ಷಿಣೆ ಹಾಕಿದ್ರೆ ಸೊಂಟ ಎಲ್ಲ ಉಳುಕತ್ತೆ. ಅಂಥದ್ರಲ್ಲಿ 1000ನ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಬಿಟ್ಟು ನೋಡಿ, ಹೊತ್ಕೊಂಡಿರೋ ಹರಕೆ ತೀರಿಸದೆ ಹೋದ್ರೆ ದೇವ್ರಿಗೆ ಕೋಪ ಬಂದು ಇಲ್ಲದ ಅವಾಂತರ ಆಗೋಗ್ಬಿಡುತ್ತೆ. ಅಲ್ವೇ? ನೋಡಿ, ನಾನ್ ಹರಕೆ ಹೊತ್ಕೊಂಡಾಯ್ತು, ನೀವ್ ತೀರಿಸ್ಲೇಬೇಕು. ಎಕ್ಸ್ಕ್ಯೂಸ್ ಮಿ ಪ್ರಿನ್ಸಿಪಲ್ ಸರ್. ಯಾಕೆ, ಏನಾಯ್ತು? ಪಾಠ ಬೇಜಾರು ಸರ್. ಬೇಜಾರು? ಹಾಗಾದ್ರೆ ಏನ್ ಮಾಡು ಅಂತೀಯಾ? ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ಹೇಳ್ತೀರಾ? ಹೇಳು ಅಂತೀಯಾ? ಸರಿ ಕೇಳು. ಬಕ್ಕತ್ತಲೆ ಹೆಂಗಸ್ರಿಗೆ ಬರೋದಿಲ್ಲ, ಗಂಡಸ್ರಿಗೆ ಮಾತ್ರ ಬರುತ್ತೆ, ಯಾಕೆ? ಅಷ್ಟೇನಾ? ನಾನು ಏನೋ ಅಂತಿದ್ದೆ. ಪಕ್ಕ ತಲೆ ಹೆಂಗಸರಿಗೆ ಬರೋಲ್ಲ, ಗಂಡಸರಿಗೆ ಮಾತ್ರ ಬರುತ್ತೆ. ಯಾಕೆ ಅಂದ್ರೆ ಯಾಕೆ ಅಂದ್ರೆ ಯಾಕೆ ಅಂದ್ರೆ ಯಾಕೆ ಸರ್, ಸಾಯಂಕಾಲದವರೆಗೂ ಟೈಮ್ ತಗೊಂಡು ಚೆನ್ನಾಗಿ ಯೋಚನೆ ಮಾಡಿ ಹೇಳಿ ಸರ್, ಪರವಾಗಿಲ್ಲ. ಈಗಲೇ ತಲೆ ಕೆಟ್ಟು ಕೆರ ಹಿಡಿದೋಗಿದೆ. ಇನ್ನು ಯೋಚಿಸ್ತಾ ಇದ್ರೆ ತಲೆ ಚಿಟ್ಟು ಹಿಡಿದು ಸಾಯಂಕಾಲದೊಳಗೆ ಇರೋ 4 ಕೂದಲು ಕಿತ್ಕೊಂಡು ಕೈಗೆ ಬರುತ್ತೆ. ಅದೇ ಸರ್ ಉತ್ತರ. ಅಂದ್ರೆ ಪ್ರತಿ ಚಿಕ್ಕ ಚಿಕ್ಕ ವಿಷಯಕ್ಕೂ ನೀವು ಗಂಡಸರು ಜುಟ್ನ ಕಿತ್ಕೋತಾನೆ ಇರ್ತೀರಲ್ಲ, ಅದಕ್ಕೆ ಬಕ್ಕ ತಲೆ ಆಗೋದು. ವಂಡರ್ಫುಲ್, ಫ್ಯಾಂಟಾಸ್ಟಿಕ್, ಯು ಆರ್ ಟೂ ಇಂಟೆಲಿಜೆಂಟ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. 5 ಸ್ವಲ್ಪ ಮಣ್ಣಾದ್ರೂ ಇರಬಾರ್ದಾ ಇಲ್ಲಿ? ಅಯ್ಯೋ, 6. ಯಾಕ್ರೆ ನಿಲ್ಲಿಸ್ಬಿಟ್ರಿ? ಹೊಡಿರಿ ಲಾಗನ. 6 ಲಾಗ ಹೊಡಿಯೋಷ್ಟೊತ್ತಿಗೆ ನಡು ಹಿಡ್ಕೊಂಡ್ಬಿಡ್ತು. ಇನ್ನು 994 ಹೇಗೆ? ಭವನ ಸ್ವಲ್ಪ ಕನ್ಸೆಷನ್ ತೋರ್ಸೆ. ದೇವ್ರ ವಿಷಯದಲ್ಲಿ ಹಾಗಲೇ ಚೌಕಾಶಿ ಮಾಡ್ಬಾರ್ದು ರೀ, ಬೇಗ ಹೊಡಿರಿ ಲಾಗನ. ಈ ಸಾರಿ ಖಂಡಿತ ಮಾಡಿಸ್ಲೇಬೇಕು. ನನ್ನ ಫ್ರೆಂಡ್ ಪ್ರಿನ್ಸಿಪಾಲ್ ಬರ್ತಾ ಇದ್ದಾನೆ, ಅವ್ನು ಹೊರಟೋಗ್ಲಿ, ಆಮೇಲೆ ಲಾಗ ಹೊಡಿತೀನಿ. ಹರಕೆ ಸಲ್ಲಿಸುವಾಗ ಹಾಗೆಲ್ಲ ಬೇರೆ ಕಡೆ ಗಮನ ಹರಿಸಬಾರ್ದು. ಹೊಡಿರಿ ಲಾಗ, ಹಾಗೆ ಅಂತೀಯ? ಹೊಡಿರಿ. ಈ ಸಮಯಕ್ಕೆ ಬರ್ಬೇಕಾ ಇವನು? ದೀರ್ಘಾಯುಷ್ಮಾನ್ ಭವ. ಪಾಂಡುರಂಗ, ಏನು ಇದು ಲಾಗ ಹಾಕೊಂಡ್ ಬರ್ತಾ ಇದೀಯಾ?
ಏನಿಲ್ಲ, ನನ್ ಮಗಳು ಲಕ್ಷ್ಮಿ ನಿಮ್ ಕಾಲೇಜಿನಲ್ಲಿ ಓದ್ತಿದ್ದಾಳಲ್ಲ, ಅವಳು ಯಾರ ಪ್ರೇಮದ ಬಲೆಗೂ ಸಿಕ್ಕಾಕೊಳ್ದೇ ಇದ್ರೆ ನಮ್ಮ ಯಜಮಾನ್ರ ಕೈನಲ್ಲಿ 1,000 ಲಾಗದ ಪ್ರದಕ್ಷಿಣೆ ಹಾಕಿಸ್ತೀನಿ ಅಂತ ನಾನ್ ಹರಕೆ ಹೊತ್ಕೊಂಡಿದ್ದೆ. ಅದನ್ನ ಅಡ್ವಾನ್ಸ್ ಆಗಿ ನಮ್ಮ ಯಜಮಾನ್ರು ತೀರಿಸ್ತಾ ಇದ್ದಾರೆ. ಒಳ್ಳೆ ಹರಕೆ. ಕೇಳಿದ್ರಾ? ಏನ್ರಿ ಇದೇನೋ ಹೊಸ ತರ ಇದೆಯಲ್ಲ ಹರಕೆ. ನಾನು ಒಂದು ಹರಕೆ ಹೊತ್ಕೊಂತೀನಿ. ಈ ಸಲ ಮಹಿಳಾ ಮಂಡಳಿ ಎಲೆಕ್ಷನ್ ಅಲ್ಲಿ ನನ್ನ ಗೆಲ್ಸಿ ಪ್ರೆಸಿಡೆಂಟ್ ಮಾಡಿದ್ರೆ 3,000 ಲಾಗ ಹೊಡಿಸ್ತೀನಿ ನಮ್ಮ ಯಜಮಾನ್ರ ಕೈಯಲ್ಲಿ. ಅಲ್ವೇನ್ರಿ? ನಿಮ್ ಕೈಯಲ್ಲಿ ಹರಕೆ ಹೇಗ್ ಸಲ್ಲಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಪ್ರಿನ್ಸಿಪಾಲ್ ಕತೆ ಮುಗಿದು ಹೋಯ್ತು. ಮುಗಿಲಿಲ್ಲ, ಶುರು ಮಾಡಿ. ಸೀತಾಪತಿ ಬರ್ತಾವ್ರೆ, ಸೀತಾಪತಿ ಬರ್ತಾವ್ರೆ, ಸೀತಾಪತಿ ಬರ್ತಾವ್ರೆ, ಸೀತಾಪತಿ ಬರ್ತಾವ್ರೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಏನ್ ಇವತ್ತೆಲ್ಲ ಪ್ಲಾಸ್ಟರ್ ಹಾಕೊಂಡಿದ್ದೀರಾ? ಮೌನ ವ್ರತನ ಅಥವಾ ಶ್ರದ್ಧಾಂಜಲಿನ? ಏನ್ ಸಮಾಚಾರ ಫ್ರೆಂಡ್ಸ್? ನೀವ್ ನನ್ನ ಹತ್ರ ಮಾತಾಡೋದಿಲ್ವಾ? ಯಾಕೆ? ಓಹೋ, ಬೆಟ್ಟಿಂಗ್ಸ್ ಕಟ್ಟಿ ನಿಮ್ ಹತ್ರ ಇರೋ ದುಡ್ಡನ್ನ ಎಗ್ರಿಸ್ಕೊಂಡು ಹೋಗ್ತೀನಿ ಅಂತನಾ? ಹೋಗ್ಲಿ ಬಿಡಿ, ನನಗೂ ಕಷ್ಟ ಇಲ್ಲ, ನಿಮಗೂ ತಾಪತ್ರೆ ಇಲ್ಲ. ಅಂದಾಗೆ ಹೊಸ ಆಫೀಸರ್ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಂಡ್ರಾ? ಅಂತೂ ಇವತ್ ಪೂರ್ತಿ ನನ್ನ ಹತ್ರ ಮಾತಾಡೋದಿಲ್ಲ ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅನ್ನಿ. ನನಗೇನು, ಒಳ್ಳೆ ಚಾನ್ಸ್ ನೀವೇ ಹಾಳು ಮಾಡ್ಕೊಂಡ್ರಿ. ಏನು ಇಲ್ಲ, ಹೊಸದಾಗಿ ಬಂದಿರೋ ಆಫೀಸರ್ನ ಶರ್ಟು ಪ್ಯಾಂಟು ಬಿಚ್ಚಿ ಬರೀ ಚಡ್ಡಿಲಿ, ಅದು ನಿಮ್ಮೆದ್ರ ಕರ್ಕೊಂಬರೋಣ ಅಂತಿದ್ದೆ. ನನಗ್ ಗೊತ್ತು ನೀವು ಬರ್ತೀರಾ ಅಂತ. ಈಗ ಬೆಟ್ ಕಟ್ಟಕ್ ಆಗಲ್ಲ ಸೀತಾಪತಿ. ಈ ಆಫೀಸರು ತುಂಬಾ ಸ್ಟ್ರಿಕ್ಟ್. ಎದುರು ನಿಂತ್ಕೊಂಡ್ರೆ ಕೈ ಕಾಲ ಪತ್ತುಗುಟ್ಟೋಯ್ತದೆ. ಅಂಥದ್ರಲ್ಲಿ ಅವ್ರ ಶರ್ಟು ಪ್ಯಾಂಟು ಬಿಚ್ಚಿಸಿ ಬರೀ ಚಡ್ಡಿದಾನೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಿದ್ಯಲ್ಲ, ಇದು ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಎಷ್ಟು ಬೆಟ್ಟು? ಎಲ್ಲರಿಂದ ಸೇರಿ 1,000 ರೂಪಾಯಿ. ಓಕೆ ಓಕೆ, ಈ ಗೆಲುವಿನ ಸರ್ದಾರ್ನ ಹತ್ರ ಸೋಲು ಅನ್ನೋ ಮಾತೇ ಇಲ್ಲ. ಎಲ್ಲಿ ಕೊಡಿ. ನನಗೆ ಗೊತ್ತ್ರಿ ನಾನು ಇಲ್ಲಿ ಬಂದೇ ಬರ್ತೀನಿ ಅಂತ. ಎಸ್, ಓಕೆ, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ನೋ, ಇಟ್ಸ್ ವೆರಿ ಬ್ಯಾಡ್ ಮಾರ್ನಿಂಗ್. ಸೂರ್ಯ ನೆತ್ತಿ ಮೇಲೆ ಬರ್ತಾ ಇದ್ದಾನೆ, ಮಧ್ಯಾಹ್ನ ಆಗ್ತಾ ಇದೆ ಅಂತ ಸೂಚನೆ ನೀಡ್ತಾ ಇದ್ದಾನೆ. ಈಗ ಒಳಗಡೆ ಬಂದು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದೆಯಲ್ಲ, ಯಾರು ನೀನು? ಸೀತಾಪತಿ, ನಾನು ಈ ಆಫೀಸ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಕಮ್ ಅಕೌಂಟೆಂಟ್ ಕಮ್ ಪಬ್ಲಿಸಿಟಿ ಇನ್ಚಾರ್ಜ್ ಕಮ್ ಸ್ಪೆಷಲ್ ಟೈಪಿಸ್ಟ್ ಕಮ್. ಹೋಲ್ಡ್ ಆನ್. ಇಷ್ಟೊಂದು ಕಮ್ಮಗಳಿಗೆ ಇನ್ಚಾರ್ಜ್ ಆಗಿರೋ ನೀನು ಇಷ್ಟೊತ್ತಿಗೆ ಕಮ್ಮೋದು? ಏನ್ ಮಾಡೋದು ಸರ್, ಒಂದಾ ಎರಡಾ? ಓ, ಅದಕ್ಕೆ ಇದೆಲ್ಲ ಜಾಗ, ಇದು ಆಫೀಸು. ಅಯ್ಯಯ್ಯೋ, ಅದಲ್ಲ ಸರ್, ಫ್ಯಾಮಿಲೀಸ್ ಪ್ರಾಬ್ಲಮ್ಮು. ಫ್ಯಾಮಿಲೀಸು? ಎಷ್ಟಯ್ಯ ಫ್ಯಾಮಿಲಿ ನಿನ್ಗೆ? ಅಯ್ಯಯ್ಯೋ, ನನ್ಗಿನ್ನೂ ಮದುವೆನೇ ಆಗಿಲ್ಲ ಸರ್. ನಮ್ಮ ಹೌಸ್ ಓನರ್ ಫ್ಯಾಮಿಲಿ ಪ್ರಾಬ್ಲಮ್ ಒಂದೇ. ಐ ಸಿ. ಏನಪ್ಪ ಇದು, ಒಳ್ಳೆ ಜೂಲ್ನಾಯ್ ತರ ವಾಸನೆ ನೋಡ್ತಿದ್ದೇನಲ್ಲ. ತರಹ ಅಲ್ಲ, ಜೂಲ್ನಾಯ್ಗಿಂತ ಒಂದ್ ಕೈ ಜಾಸ್ತಿ. ಏನಯ್ಯ, ಅಮಾಯಕರಾದಂತ ಸ್ಟಾಫ್ ಹತ್ರ ಬೆಟ್ ಕಟ್ಟಿ ಅವ್ರ ಸಂಬಳನೆಲ್ಲ ಲಪಟಾಯಿಸ್ತಾ ಇದ್ಯಾ? ಅಯ್ಯೋ, ಇವ್ ಮನೆ ಕಾಯಿ ಹೋಗ. ಇದೇನಯ್ಯ ಆಶ್ಚರ್ಯ, ನಾನು ಇಡೀ ಜಾತಕನೇ ಹೇಳ್ತಾ ಇದ್ದೇನಲ್ಲಪ್ಪ. ನಿಂದು ಮಾತ್ರ ಅಲ್ಲ, ನಿನ್ನ ತಾತನ ಜಾತಕನೂ ಜಾಲಾಡಿಸ್ಬಿಟ್ಟಿದ್ದೀನಿ. ನಿನಗ್ ತಾಕತ್ತಿದ್ರೆ ನನ್ನ ಹತ್ರ ಬೆಟ್ ಕಟ್ಟು. ನಾನು ನಿಮ್ ಹತ್ರ ಬೆಟ್ಸ್ ಕಟ್ಟದ? ದಯವಿಟ್ಟು ಕ್ಷಮಿಸಿ ಸರ್. ಯಾಕೆ? ಸೋತ್ ಹೋಗ್ತೀನಿ ಅಂತ ಭಯನಾ? ಅದಕ್ಕಲ್ಲ ಸರ್. ನೋ, ಇವತ್ ಏನೇ ಆದ್ರೂ ಬಿಡೋದಿಲ್ಲ. ಬೆಟ್ ಕಟ್ಟು. ನಂದು 500 ರೂಪಾಯಿ. ಆಯ್ತು ಸರ್, ನಿಮ್ ಹತ್ರ ಸೋತ್ರು ನನ್ಗೊಂಥರ ಹೆಮ್ಮೆನೆ. ನಂದು 500 ರೂಪಾಯಿ. ಹೇಳು, ಏನ್ ಬೆಟ್ಟು? ನಿಮ್ಮ ಬಲತೊಡೆ ಹಿಂದೆ ಹಾಗೂ ಬೆನ್ ಮೇಲೆ ಕಾಸು ನಗಲ ಹುಟ್ಟು ಮಚ್ಚೆ ಇದೆ. ಎಷ್ಟು ಸುಲಭವಾಗಿ ಸೋತೋದೆ ಸೀತಾಪತಿ. ಐ ಪಿಟಿ ಯು. ನನ್ನ ಮೈ ಮೇಲೆ ಯಾವ ಮಚ್ಚೆನೂ ಇಲ್ಲ. ಅದು ಹೇಗೆ ಹೇಳ್ತೀರಾ ಸರ್? ಒಂದ್ಸಲ LIC ಅವರು ಐಡೆಂಟಿಟಿಗೆ ಅಂತ ನನ್ನ ಸರ್ವಾಂಗಾನು ಪರೀಕ್ಷೆ ಮಾಡಿಸಿದ್ರು. ಓಹೋ, ಅಂಗಾಂಗಗಳ ಪರೀಕ್ಷೆ ಮಾಡಿದ್ರಾ? ಹೌದಯ್ಯ. ಒಂದು ಚಿಕ್ಕ ಮಚ್ಚೆನೂ ಅವ್ರಿಗೆ ಸಿಕ್ಲಿಲ್ಲ. ಅಂಥದ್ರಲ್ಲಿ ಕಾಸಗಲ ಹುಟ್ಟು ಮಚ್ಚೆ ಇದೆ ಅಂತ ಹೇಳ್ತಾ ಇದೆಯಲ್ಲ, ನೀನು ಸೋತೆ ಬಿಡು. ಸರ್, ನಾನ್ ಸೋತೆ ಅಂತ ಪ್ರೂವ್ ಆಗ್ಬೇಕಾದ್ರೆ ನಿಮಗ್ ಮಚ್ಚೆನೇ ಇಲ್ಲ ಅಂತ ನನಗ್ ಗೊತ್ತಾಗ್ಬೇಕು. ಎಲ್ಲಿ ಒಂದ್ಸಲ ತೋರಿಸಿ. ಆಲ್ ರೈಟ್ ಐಸೆ. ವೆಲ್ಕಮ್ ವೆಲ್ಕಮ್, ಬನ್ನಿ.
ನೋಡ್ಕೋ 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 ನೋಡ್ಕೋ. ಇದೆ ಸರ್. ಇಲ್ಲ. ಅರೆ ಇಷ್ಟಾಗ್ಲ ಮಚ್ಚೆ ಇದೆ. ನೋ, ಇಲ್ಲ, ಸುಳ್ಳು ಹೇಳ್ತಾ ಇದ್ಯಾ. ನನಗೆ ಮಚ್ಚೆ ಇಲ್ಲ. ನೀವಿಲ್ಲ ಅಂದ್ರೆ ನಾನ್ ಹೇಗ್ ನಂಬ್ಲಿ? 500 ರೂಪಾಯಿ ಪಂದ್ಯ ಬೇರೆ ಕಟ್ಟಿದೀನಿ. ಹಾಗಾದ್ರೆ ಒಂದ್ ಕೆಲಸ ಮಾಡಿ. ಹೇಳಿ. ಇಡೀ ಸ್ಟಾಫ್ ಮುಂದೆ ನನಗೆ ಮಚ್ಚೆ ಇಲ್ಲ ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ. ಅಯ್ಯಯ್ಯೋ ಬೇಡಿ ಸರ್. ನೋಡು, ತಪ್ಸ್ಕೊಳಕ್ ಪ್ರಯತ್ನ ಮಾಡ್ತಾ ಇದ್ಯಾ, ನಾನ್ ಬಿಡೋಲ್ಲ. ಬಾ, ಒಂದ್ ನಿಮಿಷ ನಡಿ ಹೋಗೋಣ. ಹೇಳಿದೆ. ಬಾ. ಮೈ ಡಿಯರ್ ಸ್ಟಾಫ್, ನೋಡಿ, ನೀವ್ ಯಾರು ತಲೆ ತೆಗ್ಸ್ಕೋಬೇಕಾಗಿಲ್ಲ. ಎಲ್ರೂ ಧೈರ್ಯವಾಗಿ ತಲೆ ಎತ್ಕೊಂಡು ನೋಡಿ. ಬನ್ನಿ 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 ಬನ್ನಿ, ಕಮ್ ಕ್ಲೋಸರ್, ಕಮ್ ನಿಯರರ್. ನಾಚ್ಕೋಬೇಡಿ ಮಾ. ನೋಡಿ, ನನ್ನ ಬೆನ್ನ ಮೇಲೆ ಹಾಗೂ ಬಲತೊಡೆ ಹಿಂದೆ ಕಾಸಗಲ ಹುಟ್ಟು ಮಚ್ಚೆ ಇದೆ ಅಂತ ಹೇಳ್ಬಿಟ್ಟು ಈ ಸೀತಾಪತಿ ಬೆಟ್ ಕಟ್ಟಿದ್ದಾನೆ. ಹೌದಾ ಸರ್? ಹಾ, ಇದೆಯೋ ಇಲ್ವೋ ನೋಡಿ. ಇಲ್ಲ ಸರ್. ನೀವ್ ನೋಡಿ. ಇಲ್ಲ ಸರ್. ಕೇಳಿದ್ಯಾ? ಈಗ್ಲಾದ್ರೂ ಬೆಟ್ಟಲ್ಲಿ ಸೋತಿ ಅಂತ ಒಪ್ಕೋ. ಇನ್ಮೇಲೆ ಈ ಸೀತಾಪತಿ ಯಾರ ಹತ್ರನೂ ಬೆಟ್ ಕಟ್ಟೋಲ್ಲ. ಯಾಕೆ ಅಂದ್ರೆ ನನ್ನ ಹತ್ರ ಸೋತಿದ್ದಾನೆ. ಇಲ್ಲ ಸರ್, ನಮ್ ಸೀತಾಪತಿನೇ ಗೆದ್ದಿದ್ದು. ಹಾಗೆ ಬರೀ ಚಡ್ಡಿ ಸಮೇತ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬರ್ತೀನಿ ಅಂತ ನಮ್ಮ ಹತ್ರ 1000 ರೂಪಾಯಿ ಬೆಟ್ ಕಟ್ಟಿದ್ದ. ಅಬ್ಬಾ, 500 ರೂಪಾಯಿ ಗೆದ್ದಿದ್ದೀನಿ. ಏನು ಯೋಚನೆ ಮಾಡಬೇಡಿ, ಮತ್ತೆ ಸಿಗೋಣ. ಬಾಯ್. ಇದೇನಪ್ಪ ಇದು? ಒಳ್ಳೆ ಚಿಕ್ಕ ಮಕ್ಕಳ ತರ ಪಲ್ಟಿ ಹೊಡಿತಾ ಇದೀರಲ್ಲ. ಏನಿಲ್ಲಮ್ಮ, ನೆನ್ನೆ ನಿಮ್ಮಮ್ಮ ದೇವಸ್ಥಾನದ ಸುತ್ತ ನನ್ ಕೈಲಾಗದ್ ಪ್ರದಕ್ಷಿಣೆ ಹಾಕಿಸ್ತೀನಿ ಹರಕೆ ಹೊತ್ಕೊಂಡಿದ್ಲಲ್ಲ, ಆ ಹರಕೆ ತೀರ್ಸಿ ತೀರ್ಸಿ ಅಭ್ಯಾಸ ಆಗೋಗಿದೆ ಅಷ್ಟೇ. ಅಮ್ಮ, ಇದೆಂತ ವಿಚಿತ್ರ ಹರಕೆನಮ್ಮ ನಿಂದು. ಅದಿರ್ಲಿ, ಕಾಲೇಜಿಂದ ಬರಕ್ಕೆ ಯಾಕಮ್ಮ ಇಷ್ಟೊತ್ತು? ಯಾಕೆ ಇಷ್ಟೊತ್ತು ಅಂದ್ರೆ ನಡ್ಕೊಂಡ್ ಬಂದೆ, ಅದಕ್ಕೆ. ನಡ್ಕೊಂಡ್ ಬಂದ್ಯಾ? ಸೈಕಲ್ ಇಲ್ಲಮ್ಮ? ಅದು ಸೈಕಲ್ ಲೈಬ್ರರಿ ಮುಂದೆ ನಿಲ್ಸಿದ್ನಾ? ಯಾರೋ ಕದ್ಕೊಂಡು ಹೊಟ್ಟೋದ್ರು. ಸೈಕಲ್ ಕಳ್ದೋಯ್ತು ಅಂತ ಎಷ್ಟು ಸುಲಭವಾಗಿ ಹೇಳ್ತಾ ಇದೆಯಾ? ಅಯ್ಯೋ ಅಯ್ಯೋ ಅಯ್ಯೋ, ಬಂಗಾರದ ಲೇಪ ಹಚ್ತೆ ಹೋದ್ರು ಬಂಗಾರದಂತ ಸೈಕಲ್ ಕಳ್ಕೊಂಡ್ ನಿಂತಿದ್ಯಲ್ಲೇ. ಅಯ್ಯೋ ಅಯ್ಯೋ, ಯಾಕ್ರಿ ಹೀಗ್ ಹಾರಾಡ್ತೀರಾ? ಹಾರಾಡ್ದೆ ಏನೇ ಮಾಡ್ಲಿ, ನನ್ ಹೊಟ್ಟೆ ಸಂಕಟ ನಿನಗೆ ಯಾಕೆ ಗೊತ್ತಾಗ್ಬೇಕು? ಏನೂ ಆಗೋಲ್ಲ. ಕಳೆದು ಹೋಗಿರೋ ನಮ್ ಸೈಕಲ್ ಮತ್ತೆ ಸಿಗೋ ಹಾಗೆ ಮಾಡೋದು ಬಹಳ ಸುಲಭ ರೀ. ಯಾಕಮ್ಮ? ಒಂದೇ ಒಂದು ಹರಕೆ ಹೊತ್ಕೊಂಡ್ರೆ ಸಾಕು, ಥಟ್ಟಂತ ಸಿಕ್ಬಿಡುತ್ತೆ. ಸ್ವಾಮಿ. ಅಮ್ಮ, ಅಪ್ಪ, ನನ್ ಗೊತ್ತ್ರಾಡೆ. ಸ್ವಾಮಿ, ಕಳೆದು ಹೋಗಿರೋ ನನ್ ಮಗಳ ಸೈಕಲ್ ಸಿಗೋ ಹಾಗೆ ಮಾಡಪ್ಪ. ಅದಕ್ಕೆ ನಮ್ ದೇವ್ರ ಮನೆ ಮುಂದೆ ಇಡೀ ರಾತ್ರಿ ನಿದ್ದೆ ಕೆಟ್ಟು ಗರುಡ ವಾಹನ ಪೋಸ್ ನಲ್ಲಿ ನಮ್ಮ ಯಜಮಾನ್ರ ಕೈನಲ್ಲಿ ತಪಸ್ ಮಾಡಿಸ್ತೀರಪ್ಪ. ಮಾಮಿ. ಡ್ಯಾಡಿ, ಇದೇನಿದು? ಬೆಳಗ್ಗೆ ಕರೆದು ಇಷ್ಟೊತ್ತಾಯ್ತು, ಇನ್ನೂ ಗರ್ಡ್ ಪೋಸ್ ನಲ್ಲೇ ಇದ್ದೀರಾ? ಏನ್ ಮಾಡೋದಮ್ಮ, ನಿಮ್ಮಮ್ಮ ಹೊತ್ಕೊಂಡು ಹರಕೆನ್ ತೀರ್ಸೋದಕ್ಕೆ ರಾತ್ರಿ ಎಲ್ಲ ಈ ಗರುಡನ್ ಪೋಸಲ್ ಕೂತ್ಕೊಂಡು ದೇಹದಲ್ಲಿದ್ದ ನರ ಎಲ್ಲ ಅಲ್ಲಲ್ಲೇ ಹಿಡ್ಕೊಂಡ್ ಬಿಟ್ಟಿದೆ. ನನ್ ಕಷ್ಟ ಆ ಗರುಡ ಪಕ್ಷಿಗೆ ಗೊತ್ತಾಗತ್ತೆ ಹೊರತು ಮನುಷ್ಯರದ್ ನಿಮ್ಗೆ ಎಲ್ಲಿ ಗೊತ್ತಾಗತ್ತೆ? ಕಾಲ್ ಮೇಲೆ ಹರಿತಾ ಇದೆ. ಅಪ್ಪ, ಹರಿತಾರ ಚೇಳು. ಅದು ಚೇಳಲ್ಲ, ಇರುವೆ. ದೇಹದಲ್ಲಿ ನಿನ್ನರ ಹಿಡ್ಕೊಂಡ್ಬಿಟ್ಟಿದೆ ಅಂತ ಹೇಳ್ದಲ್ಲ, ಸಡ್ಲಾಗ್ಲಿ ಅಂತ ಹಾಗೆ ಹೇಳ್ದೆ. ಎಂಥ ಒಳ್ಳೆ ಐಡಿಯಾ ಮಾಡಿದೆ, ನನ್ನ ಮೈಯೆಲ್ಲ ಸರಿ ಹೋಗಿದೆ ನೋಡು. ನನ್ನ ಕಂದ. ಅಮ್ಮ, ನಾನ್ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಭಾನುವಾರನಾದ್ರೂ ಮನೇಲಿ ಇರ್ಬಾರ್ದ ಲಕ್ಷ್ಮಿ? ಅದು ನನ್ ಫ್ರೆಂಡ್ ರಾಣಿ ಮನೆಗೆ ಕಂಬೈನ್ ಸ್ಟಡಿಗೆ ಬರ್ತೀನಿ ಅಂತ ಹೇಳಿದ್ದೆ. ಬರ್ತೀನಮ್ಮ. ನನ್ ಕರ್ಮ, ರಜಾದಿಂದಲಾದ್ರೂ ಮನೇಲಿದ್ದು ನನ್ಗೇನೋ ಸ್ವಲ್ಪ ಸಹಾಯ ಮಾಡ್ತಾಳೆ ಅಂದ್ರೆ ಈ ಹುಡುಗಿ ನಾನ್ ಹೇಳಿದ್ ಮಾತೇ ಕೇಳಲ್ವಲ್ಲ. ಏನ್ ಮಾಡೋದು ಇವಾಗ? ಅದೇನ್ ಮಹಾ ಬಿಡಿಯಮ್ಮ ಅವ್ರೆ, ಇನ್ನೊಂದು ಅರ್ಕೆ ಹೊತ್ಕೊಂಡ್ರೆ ಆಯ್ತು. ಏನಂದ್ರೆ ನಿಮ್ಮನ್ನೇ. ಅಯ್ಯೋ, ನನ್ ಬುದ್ಧಿಗೆ ಮರ್ತೇ ಹೋಯ್ತು.
ಏನ್ ಕರೆದಿದ್ದು? ಕಾಫಿ ತಗೊಳ್ಳಿ. ಓಹ್, ರಾಣಿ ಅವಳ ಫ್ರೆಂಡ್ ಯಾರೋ ಬರ್ತಾಳೆ ಅಂತ ಹೇಳಿದ್ಲು, ಬಂದ್ಲಾ? ಇನ್ನೂ ಇಲ್ಲ. ರಾಣಿ ಫ್ರೆಂಡ್ ಬಂದ್ಲೇನೋ ನೋಡಿ. ಹ್ಮ್. ಅಮ್ಮ ಅವ್ರೆ, ನಂಗೊಂದು ಅನುಮಾನ. ಏನದು? ನಾನು ಈ ಊರಿಗೆ ಬಂದಾಗಿಂದ ನೋಡ್ತಾ ಇವನಿ, ಯಜಮಾನ್ರು ನಾಯಿ ತರನೇ ನಡ್ಕೊಂತಾರೆ, ವಾಸನೆಲೆ ಎಲ್ಲ ತಪ್ಪು ಕಂಡಿಡಿತಾರೆ. ಅದೇಂಗೆ? ಅದೊಂದ್ ದೊಡ್ಡ ಕತೆ. ಒಂದ್ಸಾರಿ ಆಕ್ಸಿಡೆಂಟ್ ಆಗಿ ಅವ್ರ ಮೂಗು ಪೂರ್ತಿ ಜಜ್ಜೋಯ್ತು. ಆಪರೇಷನ್ ಮಾಡಿ ಮೂಗ್ ತೆಗಿಬೇಕಾಯ್ತು. ಕಿಡ್ನಿನೋ ಕಣ್ಣು ಆದ್ರೆ ಯಾರಾದ್ರೂ ಡೊನೇಟ್ ಮಾಡ್ತಾರೆ, ಮೂಗ್ ಯಾರಾದ್ರೂ ಡೊನೇಟ್ ಮಾಡ್ತಾರಾ? ಅದಕ್ಕೆ ನಾಯಿ ಮೂಗ್ ತೆಗೆದು ಜೋಡಿಸಿದ್ದಾರೆ. ಆಗ್ನಿಂದ್ಲು ಹೀಗೇನೆ. ಹಲೋ ರಾಣಿ. ಹಾಯ್. ಇಷ್ಟೊತ್ತಿಂದ ಕಾಯ್ತಾ ಇದೀನಿ ಗೊತ್ತಾ? ಡ್ಯಾಡಿ, ಡ್ಯಾಡಿ. ಇವ್ ನಮ್ ತಂದೆ ಭೀಮಯ್ಯ ಅಂತ. ನಾನು ಹೇಳ್ತಾ ಇದ್ದೀನೋ ಡ್ಯಾಡಿ, ಲಕ್ಷ್ಮಿ ಅಂತ ಇವಳೇ. ನಮಸ್ಕಾರ ಅಂಕಲ್. ನಮಸ್ಕಾರ. ನಮಸ್ಕಾರ. ಕೂತ್ಕೊಮ್ಮ. ಕೂತ್ಕೋ, ಕಾಫಿ ತರ್ತೀನಿ. ಓಕೆ. ಏನಮ್ಮ ಲಕ್ಷ್ಮಿ, ನೀನು ಮಹಾ ಮೇಧಾವಿ ಅಂತೆ, ಪ್ರಶ್ನೆಗಳು ಕೇಳಿ ಎಲ್ಲರನ್ನು ಸೋಲ್ಸ್ಬಿಡ್ತೀಯಂತೆ. ಹಾಗೇನಿಲ್ಲ ಅಂಕಲ್. ನೋ 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 ನೋ, ನಾನ್ ನಂಬಲ್ಲ. ನೀನ್ ಪ್ರಶ್ನೆ ಕೇಳಬೇಕು, ನಾನು ಉತ್ತರ ಹೇಳ್ಬೇಕು. ಓಕೆ? ಸರಿ ಅಂಕಲ್, ನಿಮ್ ಇಷ್ಟ. ನಾವು ಕೇಳ್ದೆ ಹೋದ್ರು ಆಟೋಗ್ರಾಫ್ ಹಾಕೋರ್ ಯಾರು? ಇದು ಒಂದ್ ದೊಡ್ಡ ಪ್ರಶ್ನೆನೇನಮ್ಮ. ಆಟೋಗ್ರಾಫ್ ಹಾಕೋದು ಸಿನಿಮಾ ಸ್ಟಾರ್ಸು, ಕ್ರಿಕೆಟ್ ಪ್ಲೇಯರ್ಸು. ಅಂಕಲ್, ಅವ್ರನ್ನೆಲ್ಲ ಕೇಳಿದ್ರೆ ಮಾತ್ರ ಆಟೋಗ್ರಾಫ್ ಹಾಕ್ತಾರೆ. ಕೇಳ್ದೇನೆ ಆಟೋಗ್ರಾಫ್ ಹಾಕೋರ್ ಯಾರು? ಕೇಳ್ದೇನೆ ಆಟೋಗ್ರಾಫ್ ಹಾಕೋದು ನನಗ್ ಗೊತ್ತಿಲ್ಲಮ್ಮ, ನೀನೇ ಹೇಳ್ಬಿಡು. ಗವರ್ನರ್. ಗವರ್ನರ? ಹೌದು ಅಂಕಲ್, ಪ್ರತಿ ನೋಟ್ ಮೇಲೂ ಅವ್ರ ಆಟೋಗ್ರಾಫ್ ಇದ್ದೇ ಇರುತ್ತಲ್ವಾ? ವೆರಿ ಗುಡ್, ವೆರಿ ಗುಡ್. ಲಕ್ಷ್ಮಿ, ಇವ್ರು ನಮ್ ತಾಯಿ. ನಮಸ್ಕಾರ ಆಂಟಿ. ನಮಸ್ಕಾರ. ತಗೋ, ಇನ್ನೊಂದ್ ಪ್ರಶ್ನೆ ಕೇಳು. ಅಂಕಲ್, ತನಗೋಸ್ಕರ ಅಲ್ದೆ ಹೋದ್ರು ಇತರರಿಗೋಸ್ಕರ ಸ್ನಾನ ಮಾಡೋರು ಯಾರು? ನನಗೆ ಟೆನ್ಷನ್ ಬೇಡಮ್ಮ, ನೀನೇ ಹೇಳ್ಬಿಡು. ಸಿನಿಮಾ ನಟಿ. ಸಿನಿಮಾ ನಟಿ? ಹೌದು ಅಂಕಲ್, ಅವಳಿಗೋಸ್ಕರ ಅಲ್ದೆ ಹೋದ್ರು ಜನಕ್ಕೋಸ್ಕರನಾದ್ರೂ ಅವಳು ಸಿನಿಮಾದಲ್ಲಿ ಸ್ನಾನ ಮಾಡ್ಬೇಕಲ್ವಾ? ವಂಡರ್ಫುಲ್, ವಂಡರ್ಫುಲ್. ಡ್ಯಾಡಿ, ಏನ್ ಯೋಚನೆ ಮಾಡ್ತಿದ್ದೀರಾ? ಆ ದುಶ್ಯಾಸನನಿಗೆ ಈ ಲಕ್ಷ್ಮೀನೇ ಸರಿಯಾದ ಸ್ಪರ್ಧಿ. ಯಾರಂಕಲ್ ಆ ದುಶ್ಯಾಸನ? ಹೇಳ್ತೀನಮ್ಮ, ಹೇಳ್ತೀನಿ. ನಮ್ಮ ಆಫೀಸ್ನಲ್ಲಿ ಅಂಕಲ್, ದ್ರೌಪದಿ ವಸ್ತ್ರಾಭರಣ ನಾಟಕ ನೋಡ್ದ ಹಾಗಿತ್ತು. ನಗೋ ಮಾತಲ್ಲಮ್ಮ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅವನು ಬುದ್ಧಿ ಕಲಿಸ್ಲೇಬೇಕು. ಅಂಕಲ್, ನೀವೇನು ಯೋಚನೆ ಮಾಡ್ಬೇಡಿ. ಅವನ್ ನಿಮ್ ತಂಟೆಗೆ ಬರ್ದೇ ಹೋಗ್ ಮಾಡ್ತೀನಿ. ನಾಳೆ ನಿಮ್ಮ ಆಫೀಸ್ಗೆ ಕರೆಕ್ಟ್ ಆಗಿ 10 ಗಂಟೆಗೆ ಬರ್ತೀನಿ. ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್. ನಿಮ್ ಬಟ್ಟೆ ಬಿಚ್ಚಿದ ಆ ದುಶ್ಯಾಸನ ಯಾರು? ಓಹೋ, ಆ ಪಾಂಚಾಲಿ ನೀನೇನಾ? ಓಯ್ ಮಿಸ್ಟರ್, ಇದುವರೆಗೂ ನನ್ನ ಹತ್ರ ಪಂದೆ ಕಟ್ದವ್ರು ಯಾರು ಗಂಟ್ ಕಟ್ಕೊಂಡು ಹೋಗಿಲ್ಲ. ಇರಬಹುದು, ಆದ್ರೆ ನನ್ನ ಹತ್ರ ಬಾಜಿ ಕಟ್ಟೋರು ಯಾರೇ ಆಗಿದ್ರು ಬರಿಗೈಯಲ್ಲೇ ವಾಪಸ್ ಹೋಗೋದಮ್ಮ. ನೋಡೋಣವಾ? ನೋಡೋಣ. ನಾನ್ 3 ಪ್ರಶ್ನೆ ಕೇಳ್ತೀನಿ, ಅದ್ರಲ್ಲಿ ಯಾವ್ದಾರ ಒಂದು ಉತ್ತರ ಹೇಳಿದ್ರು ನೀವೇ ಗೆದ್ದ ಹಾಗೆ. ಓಕೆನಾ? ಓಕೆ. ನಮ್ ಸೀತಾಪತಿ ಪರವಾಗಿ 500 ರೂಪಾಯಿ ಬೆಟ್ಟು. ಹೌದೌದು. ಲಕ್ಷ್ಮಿ ಪರವಾಗಿ ನಂದು 500 ರೂಪಾಯಿ ಬೆಟ್ಟು. ನೀನ್ ಶುರು ಮಾಡಮ್ಮ. ಮುತ್ತಿಗೂ ಮುದ್ದೆಗೂ ಇರೋ ತಾರತಮ್ಯ ಏನು? ಎಲ್ಲಿಂದ ಎತ್ತಾಕೊಂಡ್ ಬಂದ್ರಿ ಸರ್ ಈ ಸೆಕ್ಸ್ ಬಾಂಬ್ನ? ಉತ್ತರ ಹೇಳದ ಮೇಲೆ ತಾನೇ ಗೊತ್ತಾಗುತ್ತೆ ಸೆಕ್ಸ್ ಹೌದೋ ಅಲ್ವೋ ಅಂತ. ಹೇಳು. ಮಂಡನ ಮಿಶ್ರರ ಹೆಂಡತಿ ಭಾರತಿ ಪ್ರಶ್ನೆಗೆ ಶಂಕರಾಚಾರ್ಯರು ಪರಕಾಯ ಪ್ರವೇಶ ಮಾಡಿದ್ರಂತೆ. ನನಗೆ ಯಾಕ ಕಷ್ಟ, ನೀವೇ ಹೇಳಿ. ಬಾಯಿಂದ ಕೊಡೋದು ಮುತ್ತು, ಬಾಯಿ ಒಳಗ್ ನುಂಗೋದು ಮುದ್ದೆ. ಓಹೋ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಕೇಳಮ್ಮ ನಿನ್ 2ನೇ ಪ್ರಶ್ನೆ. ಹೆಣ್ಣಿನಲ್ಲಿ ಪ್ರಪಂಚನೇ ನೋಡುವಂಥದ್ದು, ಆದ್ರೆ ಗಂಡ ಮಾತ್ರ ನೋಡ್ದೇನೆ ಇರುವಂತದ್ದು ಏನು? ಇದಕ್ಕೂ ನೀವೇ ಉತ್ತರ ಹೇಳಿ. ಸರಿ, ನನ್ ಪ್ರಶ್ನೆಗೆ ಉತ್ತರ ವೈದವ್ಯ. ಗಂಡ ಸತ್ತ ಮೇಲೆ ತಾನೇ ಹೆಂಡತಿ ವಿಧವೆ ಆಗೋದು. ಅದರಿಂದ ಪ್ರಪಂಚ ಎಲ್ಲ ನೋಡುತ್ತೆ, ಆದ್ರೆ ಗಂಡ ಮಾತ್ರ ನೋಡಕ್ಕಾಗಲ್ಲ. ಸೂಪರ್. ನೆಕ್ಸ್ಟ್ ನೆಕ್ಸ್ಟ್. ಗಂಡನಿಗೆ ಮೊದಲು ಉಪಯೋಗಕ್ಕೆ ಬರುವಂತದ್ದು, ಆಮೇಲೆ ಹೆಂಡತಿಗೆ ಉಪಯೋಗಕ್ಕೆ ಬರುವಂತದ್ದು ಏನು? ಇದು ಒಂದ್ ಪ್ರಶ್ನೆನಾ ರೀ? ಮೊದಲು ಪ್ರಶ್ನೆಗೆ ಉತ್ತರ ಕೊಡಿ. ಅಷ್ಟೇ ತಾನೆ? ಬಟ್ಟೆ
ಮೊದಲು ಗಂಡ ಉಪಯೋಗಿಸ್ತಾನೆ, ಆಮೇಲೆ ಹೆಂಡತಿ ಅದನ್ನ ಉಪಯೋಗಿಸಿ ಪಾತ್ರೆ ತಗೋತಾಳೆ. ಏನ್ರಪ್ಪ? ಬಟ್ಟೆನ ಹೆಂಡತಿ ಕೂಡ ಮೊದಲು ಉಪಯೋಗಿಸ್ಬೋದಲ್ಲ. ಆದ್ರೆ ನಾನ್ ಕೇಳಿದ್ದು ಗಂಡನಿಗೆ ಮಾತ್ರ ಮೊದಲು ಉಪಯೋಗ ಆಗೋಂಥದ್ದು. ಸೀತಾಪತಿ ಕೈಯಲ್ಲಿ ಆಗೋಲ್ಲಮ್ಮ, ನೀನೇ ಹೇಳ್ಬಿಡು. ಬ್ಲೇಡು. ಗಂಡ ಶೇವಿಂಗ್ ಮಾಡಿ ಉಪಯೋಗಿಸಿರೋ ಬ್ಲೇಡ್ನ ಹೆಂಡತಿ ಹಾಲಿನ ಕವರ್ನ ಕಟ್ ಮಾಡೋದಕ್ಕೆ, ಮಕ್ಕಳ ಪೆನ್ಸಿಲ್ನ ಚೂಪ್ ಮಾಡೋದಕ್ಕೆ ಉಪಯೋಗಿಸ್ತಾಳೆ. ಶಭಾಷ್ ಲಕ್ಷ್ಮಿ, ಶಭಾಷ್. ಸೀತಾಪತಿ ಆಯ್ತಲ್ವ ನಿನ್ ನಂಬದಿಕ್ಕೆ ಅಧೋಗತಿ. ಅದು ನಿಮ್ ದುರಾದೃಷ್ಟ. ರೀ ಮಿಸ್ಟರ್, ಇನ್ಯಾವತ್ತೂ ನಮ್ಮ ಅಂಕಲ್ ತಂಟೆಗೆ ಬರಬೇಡಿ. ಅಂಡರ್ಸ್ಟ್ಯಾಂಡ್? ಸೀತಾಪತಿ, ಹೇಗಿದೆ ಏಟಿಗೆ ಎದುರೇಟು? ಹೋಗಿ ಸರ್, ಈ ಒಗಟು ಒಬ್ಬಟ್ಟೆಲ್ಲ ಹೆಂಗಸರಿಗೆ ಸಂಬಂಧಪಟ್ಟಿದ್ದು. ಪ್ರಾಕ್ಟಿಕಲ್ ಬೆಟ್ಟಿಂಗ್ಸ್ ನಲ್ಲಿ ಆ ಬ್ರಹ್ಮ ಬಂದ್ರು ನನ್ನನ್ನು ಗೆಲ್ಲಕ್ಕಾಗಲ್ಲ. ಹೌದಾ? ಹೌದು. ಅದು ಒಂದ್ ಕೈ ನೋಡೇ ಬಿಡೋಣ. ಏನ್ ಬೆಟ್ಟು? ನೀವು ಕರ್ಕೊಂಬಂದ್ರಲ್ಲ ಲಕ್ಷ್ಮಿ, ಅವಳಾಗ ಅವಳೇ ಬಂದು ನನ್ ಜೊತೆ ಡುಯೆಟ್ ಆಡೋ ಹಾಗೆ ಮಾಡಿ. ಅವಳು ಬೆಂಕಿ, ನಾನು ನೀರು. ಸರಿ, ನಂದು 1000 ರೂಪಾಯಿ ಬೆಟ್ಟು. ಡನ್. ಏನಮ್ಮ ಕಣ್ ಕಾಣ್ಸಕ್ಕಿಲ್ವಾ? ನನ್ ಸೈಕಲ್ಗೆ ಡಿಕ್ಕಿ ಹೊಡೆದಿದ್ ನೀನು, ನನಗೆ ಕಣ್ ಕಾಣಲ್ಲ ಅಂತೀಯ? ನೋಡಮ್ಮ, ಒಳ್ಳೆ ಮಾತ್ನಲ್ಲಿ ಹೇಳ್ತಾ ಇದ್ದೀನಿ, ಈ ಟೊಮೊಟೊ ಹಣ್ಣನ್ನೆಲ್ಲ ಬುಟ್ಟಿಗೆ ತುಂಬಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನನ್ನು ನಿನ್ ಸೈಕಲ್ ಪಂಚರ್ ಮಾಡ್ಬಿಡ್ತೀವಿ ಅಲ್ವೇನ್ರೋ? ಚೆನ್ನಾಗಿದೆ ನೀವು ಹೇಳೋದು. ತಪ್ಪು ಮಾಡಿರೋರು ನೀವು, ನನ್ ಮೇಲೆ ರೋಪ್ ಹೊಡಿತೀರಾ? ಈ ಡೈಲಾಗ್ ಎಲ್ಲ ಬೇಡ, ಗಲಾಟೆ ಶುರು ಮಾಡ್ಬೇಕಾ? ಏಯ್, ಕೋಳಿ ಕೇಳಿ ಮಸಾಲ ಹರಿತಾರೇನ್ರು? ಶುರುವಾಚ್ಕೊಂಡ್ರ? ಏನ್ ಡ್ಯಾಡಿ ನೀವ್ ಹೇಳ್ತಿರೋದು? ಲಕ್ಷ್ಮಿ ಅಂತೋಳಲ್ಲ. ಕರೆಕ್ಟ್, ನಾನು ಹಾಗೆ ತಿಳ್ಕೊಂಡಿದ್ನಮ್ಮ. ಲಕ್ಷ್ಮಿ ಬೆಂಕಿ ಹಾಗೆ, ಯಾರ ಆಟನೂ ಇವಳ ಹತ್ರ ಸಾಗೋಲ್ಲ ಅಂತ ಬೆಟ್ ಕಟ್ಟಿ ಅನ್ಯಾಯವಾಗಿ 1000 ರೂಪಾಯಿ ಕಳ್ಕೊಂಡ್ಬಿಟ್ನಮ್ಮ. ಬೆಟ್ಟ? ಯಾರ ಹತ್ರ ಬೆಟ್ ಕಟ್ಟಿದ್ರಿ? ಇನ್ಯಾರ ಹತ್ರ? ಇದಾನಲ್ಲ ಆಫೀಸ್ ನಲ್ಲಿ ಆ ಚಂಡಶಾಸನ ಸೀತಾಪತಿ, ಅವನ ಹತ್ರಮ್ಮ. ಏನಂತ ಡ್ಯಾಡಿ? ಲಕ್ಷ್ಮಿ ತಾನಾಗ್ ತಾನೇ ನನ್ನ ಹತ್ರ ಬಂದು ಡ್ಯೂಯೆಟ್ ಆಡೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಬಾಜಿ ಕಟ್ಟಿ ಕೆತ್ಬಿಟ್ನಮ್ಮ. ನೋನು ಅಂಕಲ್, ಇದೆಲ್ಲ ಸುಳ್ಳು. ಮಾತ್ ಸುಳ್ಳಾಗಬಹುದಮ್ಮ, ಆದ್ರೆ ಈ ಫೋಟೋ ಸುಳ್ಳ ನೋಡು. ಓಹ್, ಇದಾ ಒಂದ್ ಪ್ಲಾನು.